ಮನೆ ಯಜಮಾನ ಜೊತೆ ಮಜಾ. ಹಲೋ ಗೆಳೆಯರೇ, ನಾನು ಮೋಹಿನಿ, ವಯಸ್ಸು 22. ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಬೆಂಗಳೂರಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಮನೆ ಓನರ್ ಮನೋಹರ್, 50. ತುಂಬಾ ರಸಿಕ. ಏರಿಯಾದಲ್ಲಿ ಬಹಳಷ್ಟು ಸಂಬಂಧಗಳಿವೆ. ಒಟ್ಟಿನಲ್ಲಿ ನನ್ನ ಮನೆ ಯಜಮಾನ ಜೊತೆ ಮಜಾ ಮಾಡಿದವರು ಜಾಸ್ತಿ ಜನ ಇದ್ದರು. ಮತ್ತು ಅವನ ಹೆಂಡತಿ ಪರಿಮಳ, 45, ತುಂಬಾ ಸುಸ್ತು ಪ್ರಾಣಿ. 2 ಹೆಣ್ಣು ಮಕ್ಕಳು, ಮದುವೆಯಾಗಿದೆ. ಈಗ ನನ್ನ ಕತೆ. ಮನೆ ಯಜಮಾನ ಜೊತೆ ಮಜಾ. ಓದಿ. ನಾನು ಕಳೆದ ವರ್ಷ ಬೇರೆ ಹಾಸ್ಪಿಟಲ್ನಲ್ಲಿ ಕೆಲಸ ಸಿಕ್ಕಿತು. ಸಂಬಳ ಡಬಲ್ ಆಗಿತ್ತು. ಆದರೆ ಕೆಲಸದ ಟೈಮ್ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 2 ಗಂಟೆವರೆಗೆ. ಹೀಗಾಗಿ ಮನೆ ಹಾಸ್ಪಿಟಲ್ ಹತ್ತಿರ ಮಾಡಿದೆ. ಮನೆ ಹಾಸ್ಪಿಟಲ್ನಿಂದ ಕೇವಲ 10 ನಿಮಿಷ ದೂರದಲ್ಲಿ ಇತ್ತು. ನನ್ನ ರೂಮು ಬಂದನೇ ಮಹಡಿಯಲ್ಲಿ ಇತ್ತು. ಮನೋಹರ್ ರೂಮ್ ಮೆಟ್ಟಿಲು ಹತ್ತಿರ ಇತ್ತು. ನಾನು ಅಲ್ಲಿಂದಾನೇ ಹೋಗಬೇಕಾಗಿತ್ತು. ಅವರ ಬಾಗಿಲು ತೆಗೆದರೆ ಇಡೀ ಅವರೂಮ್ ನೋಡಬಹುದಾಗಿತ್ತು. ಹಾಗೆ 2 ತಿಂಗಳು ಕಳೆದ ನಂತರ ಮನೋಹರ್ ವರ್ತಿಸೋ ರೀತಿ ನನಗೆ ಹಿಡಿಸಲಿಲ್ಲ. ಅವನು ರಾತ್ರಿ 2 ಗಂಟೆವರೆಗೂ ಎಣ್ಣೆ ಹೊಡೆದು ನನಗಾಗಿ ಕಾಯುತ್ತಿದ್ದ. ನನಗಾಗಿ ಗೇಟ್ ತೆಗೆದು ನಾನು ನನ್ನ ರೂಮ್ಗೆ ಹೋಗುವವರೆಗೂ ಅಲ್ಲೇ ನಿಲ್ಲುತ್ತಿದ್ದ. ಒಂದು ದಿನ ಮಧ್ಯಾಹ್ನ ನಾನು ನನ್ನ ರೂಮಲ್ಲಿ ಮಲಗಿದೆ. ಆಗ ಮನೋಹರ್ ಅಲ್ಲಿಗೆ ಬಂದ. ನನ್ನ ರೂಮ್ ಬಾಗಿಲು ತಟ್ಟಿದೆ. ನಾನು ಬಾಗಿಲು ತೆಗೆದಾಗ ಅವನ ಕೈಯಲ್ಲಿ ರಕ್ತ ಹರಿತಿತ್ತು. ಅದನ್ನು ನೋಡಿ ನಾನು ಗಾಬರಿಯಾದೆ. ನೋಡಿದರೆ ಗಾಯ ತುಂಬಾ ಆಳ. ಅದಕ್ಕೆ ಸ್ಟಿಚ್ ಹಾಕಬೇಕು ಅಂದು ಅವನನ್ನು ಹಾಸ್ಪಿಟಲ್ ಕರೆದುಕೊಂಡು ಹೋದೆ. ಹೋಗುವಾಗ ಅವನು ನನ್ನ ಭುಜದ ಮೇಲೆ ಕೈ ಇಟ್ಟಿದ್ದ. ಸ್ಟಿಚ್ ಹಾಕಿ ಮನೆಗೆ ಬಂದೆವು. ಬರುವಾಗ ಅವನು ಹಾಗೆ ಏನೂ ಮಾಡಲಿಲ್ಲ. ನಾನು, ಈ ಮಾತ್ರೆ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಗಾಯ ಹೇಗೆ ಆಯಿತು ಮನೋಹರ್? ಅದು ಗಾಡಿ ತೆಗೆಯುವಾಗ ಗೇಟ್ಗೆ ಡಿಕ್ಕಿ ಹೊಡೆದೆ. ಕೆಳಗೆ ಬಿದ್ದಾಗ ಗೇಟ್ ಇಂದ ಕಟ ಆಯಿತು. ನಾನು, ಪರಿಮಳ. ಮನೋಹರ್, ಯಾವುದೋ ಕಾರ್ಯಕ್ರಮ, ಅದಕ್ಕೆ ತುಮಕೂರುಗೆ ಹೋಗಿದ್ದಾಳೆ, ನಾಳೆ ಬರ್ತಾರೆ. ನಾನು ಸರಿ ಎಂದು ಮಾತು ಮುಗಿಸಿ ನನ್ನ ರೂಮಿಗೆ ಹೋದೆ. ಹೋಗುವಾಗ ಹಿಂದೆ ತಿರುಗಿದರೆ ಮನೋಹರ್ ನನ್ನ ಬ್ಯಾಕ್ ನೋಡುತ್ತ ಇದ್ದ. ನಾನು ನನ್ನ ರೂಮ್ಗೆ ಹೋಗಿ ಮಲಗಿಕೊಂಡೆ. ಅವತ್ತು ರಾತ್ರಿ ಮನೋಹರ್ ತನ್ನ ಬೆಡ್ರೂಮ್ ಬಾಗಿಲು ತೆಗೆದು ಮೆಟ್ಟಿಲು ಹತ್ತಿರ ನಿಂತಿದ್ದ. ಮಳೆ ಸುರಿತಾ ಇತ್ತು. ನಾನು ಮಳೆ ಸ್ವಲ್ಪ ಕಡಿಮೆ ಆದರೆ ಗಾಡಿಯಲ್ಲಿ ಹೋಗಬಹುದು ಅಂದು ನನ್ನ ಡೋರ್ ಹತ್ತಿರ ಕಾಯುತ್ತಿದ್ದೆ. ಅವನು ನನ್ನ ಕಡೆ ನೋಡಿ, ಇವತ್ತು ತುಂಬಾ ಮಳೆ, ಕೆಲಸಕ್ಕೆ ಹೇಗೆ ಹೋಗ್ತೀಯಾ? ನಾನು ಆಟೋ ನೋಡ್ತೀನಿ ಅಂದೆ. ಅದಕ್ಕೆ ಅವನು ಓಕೆ ಅಂದ. ಸ್ವಲ್ಪ ಹೊತ್ತಿನ ನಂತರ ಒಂದು ಆಟೋ ಬಂತು. ಅದಕ್ಕೆ ಮನೋಹರ್ ಕೂಗಿ ನಿಲ್ಲಿಸಿದ. ನಾನು ಕೆಲಸಕ್ಕೆ ಹೋದೆ. ಬರುವಾಗ ಇನ್ನೂ ಮಳೆ ಇತ್ತು. ನಾನು ಗಾಡಿ ತರಲಿಲ್ಲ ಅಂತ ಕೊರಗುತ್ತಿದ್ದೆ. ಅಷ್ಟರಲ್ಲಿ ನನ್ನ ಗೆಳತಿ ನನ್ನ ಗಾಡಿ ತೆಗೆದುಕೊಂಡು ಹೋಗು, ನನ್ನ ಶಿಫ್ಟ್ ಬೆಳಗ್ಗೆ 7 ಗಂಟೆಗೆ ಮುಗಿಯುತ್ತೆ ಅಂದಳು. ನಾನು ಓಕೆ ಅಂದು ಗಾಡಿ ತಗೊಂಡು ಹೋದೆ. ಹೋಗಬೇಕಾದರೆ ಅರ್ಧ ಮೈ ಒದ್ದೆ ಆಗಿತ್ತು. ಮನೋಹರ್ ಲೈಟ್ ಆಫ್ ಮಾಡಿ ಮಲಗಿದ. ನಾನು ಇವನಿಗೆ ತಪ್ಪಾಗಿ ಅರ್ಥ ಮಾಡಿಕೊಂಡೆ ಅಂದುಕೊಂಡು ನನ್ನ ರೂಮ್ಗೆ ಹೋದೆ. ನೋಡಿದರೆ ನನ್ನ ಬಾಗು ಮತ್ತು ಇರಲಿಲ್ಲ. ಅದರಲ್ಲೇ ನನ್ನ ಮೊಬೈಲ್ ಮತ್ತು ಮನೆ ಬೀಗ ಇತ್ತು. ಏನು ಮಾಡೋದು ಅಂದು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಲು ಹೋದೆ. ದರಿದ್ರದು ಸ್ಟಾರ್ಟ್ ಆಗಲೇ ಇಲ್ಲ. ಸುಮಾರು 20 ನಿಮಿಷ ನಂತರ ಮನೋಹರ್ ಬಾಗಿಲು ತೆಗೆದ. ನನ್ನ ನೋಡಿ ಏನು ಆಯಿತು ಅಂತ ವಿಚಾರಿಸಿದ. ನಾನು ಇರೋ ವಿಷಯ ಹೇಳಿದೆ. ಅವನು ಪರವಾಗಿಲ್ಲ ಬಾ, ಕಾರ್ ತೆಗಿತೀನಿ ಅಂದ. ಅಲ್ಲಿ ಅವನ ಬೆಡ್ರೂಮ್ ಹತ್ತಿರ ಹೋದೆ. ಆಗ ನನ್ನ ಮನೆ ಯಜಮಾನ್, ಅರೆ ಮೈ ಎಲ್ಲ ಒದ್ದೆ ಎಂದು ಅಲ್ಲೇ ಇದ್ದ ಟವೆಲ್ ಕೊಟ್ಟ. ನಾನು ಚಳಿಯಲ್ಲಿ ನಡಗುತ್ತಿದ್ದೆ. ಅದಕ್ಕೆ ಮನೋಹರ್, ಆರೆ ಹೋಗು, ಒಳ ಹೋಗಿ ಬಟ್ಟೆ ಬದಲಿಸು, ಮತ್ತೆ ಪರಿಮಳ ಬಟ್ಟೆ ಹಾಕಿಕೋ, ಇಲ್ಲ ಅಂದರೆ ಜ್ವರ ಬರೋದು ಖಚಿತ ಅಂದ. ನಾನು ಚಳಿ ತಾಳದೆ ಒಳ ಹೋದೆ. ಮನೋಹರ್ ಸುಮ್ಮನೆ ಇದ್ದ. ನಾನು ಒಳ ಹೋಗಿ ಬಂದಾಗ, ಇವತ್ತು ಅಲ್ಲೇ ಪಕ್ಕದ ರೂಮಲ್ಲಿ ಮಲಗು, ನಾಳೆ ಹೋಗಿ ಬ್ಯಾಗ್ ತಂದರಾಯಿತು. ಹೇಗಿದ್ದರೂ ಇನ್ನು 3-4 ಗಂಟೆ ತಾನೆ ಅಂದ. ನಾನು, ಇದು ಕೂಡ ನಿಜ ಅಂದೆ.
ಮನೋಹರ್ ಅಡುಗೆ ಮನೆಯಲ್ಲಿ ಇನ್ನೂ ಚಿಕನ್ ಇದೆ, ಬಿಸಿ ಮಾಡಿ ಊಟ ಮಾಡು ಅಂದನು. ನನಗೂ ಸ್ವಲ್ಪ ಹಸಿವು ಇತ್ತು. ಅದಕ್ಕೆ ನಿಮಗೆ ಏನಾದರೂ ಬೇಕೆ ಎಂದೆ. ಅವನು ನನ್ನ ಕಡೆ ಒಂದು ತರ ನೋಡಿ ಇಲ್ಲ ಅಂದ. ನಾನು ಕಿಚನ್ ಅಲ್ಲಿ ಇರಬೇಕಾದರೆ ಮನೋಹರ್ ಅಲ್ಲಿಗೆ ಬಂದ ಮತ್ತು ಗ್ಲಾಸ್ ತಗೊಂಡು ಹೋಗಿದ್ದ. ಅವನು ಹೋಗುವಾಗ ನಾನು ಗಡಬಿಡಿಯಲ್ಲಿ ಹಿಂದೆ ಸರಿದೆ. ಆವಾಗ ಹಿಂದೆ ಇರೋ ಪತ್ರೊಳಗಿಗೆ ಡಿಕ್ಕಿ ಹೊಡೆದೆ. ಕಾರಣ ಅವು ಬಿದ್ದವು. ನಾನು ಮುಂದೆ ಸರಿದು ಅಗಳನ್ನು ತೆಗೆಯಲು ಹೋದೆ ಮತ್ತು ನನ್ನ ಸೀರೆ ನನ್ನ ಕಾಲಲ್ಲಿ ಸಿಲುಕಿತು. ನನಗೆ ಸೆರೆ ಚೆನ್ನಾಗಿ ಹಾಕಲು ಬರೋಲ್ಲ. ಹೇಗೋ ಸರಿ ಮಾಡಿಕೊಂಡು ಸಾಮಾನುಗಳನ್ನು ಹಿಡಿದೆ. ಮನೋಹರ್ ಅಲ್ಲೇ ಕಿಚನ್ ಬಾಗಿಲಲ್ಲಿ ನಿಂತು ಇರಲಿ ಬಿಡು ಅಂದ. ನಾನೇ ಎದ್ದು ನಿಲ್ಲೋವಾಗ ನನ್ನ ಸೆರೆ ಬಿಚ್ಚಿತು. ನಾನು ಅರೆ ಬಾರೆ ಬತ್ತಲೆ ಆಗಿ ನಿಂತಿದ್ದೆ. ಹಾಕಿರೋ ಬ್ಲೌಸ್ ಕೂಡ ಪರಿಮಳದು. ಅದು ತುಂಬಾ ಲೂಸ್ ಆದ ಕಾರಣ ನನ್ನ ಅರ್ಧ ಮೊಲೆ ಕಾಣುತ್ತಿದ್ದವು. ಮನೋಹರ್ ನಿನಗೆ ಸೀರೆ ಹಾಕೋಕೆ ಬರೋಲ್ಲ ಅಲ್ಲ ಅಂದ. ನಾನು ನಕ್ಕೆ. ಅವನು ತನ್ನ ರೂಮಿಗೆ ಹೋದ. ನಾನು ನನ್ನ ಸೀರೆ ಸರಿ ಮಾಡಿಕೊಳ್ಳುತ್ತಿದ್ದೆ. ಆಗ ಅವನು ಮತ್ತೆ ಬಂದ. ನಾನು ಗಾಬರಿಗೊಂಡೆ. ಈ ಸಲ ನಾನು ಹೆಚ್ಚು ಕಮ್ಮಿ ಪೂರ್ತಿ ಬೆತ್ತಲೇ ಇದ್ದೆ. ನಾನು ಸೆರೆಯಿಂದ ಮುಚ್ಚಿಕೊಳ್ಳಲು ಪ್ರಯತ್ನ ಮಾಡಿದೆ, ಮತ್ತೆ ಅದು ಯಾಕೋ ನಕ್ಕು ಬಿಟ್ಟೆ. ಅವನು ನನ್ನ ಹತ್ತಿರ ಬಂದು ನನ್ನ ಸೀರೆಯನ್ನು ಹಿಡಿದಿ ನಾನು ಹಾಕುತ್ತೇನೆ ಬಾ ಅಂದಾಗ ನನಗೆ ಅಚ್ಚರಿಯಾಯಿತು. ಅವನು ನಿಧಾನವಾಗಿ ನನ್ನ ಸೆರೆ ಹಿಡಿದ. ನಾನು ಹಿಂದೆ ಸರಿದೆ. ಅವನು ಮತ್ತೆ ಮುಂದೆ ಬಂದು ಪರವಾಗಿಲ್ಲ ಬಾ ಅಂದ. ಇರೋ ಸ್ಥಿತಿಯಲ್ಲಿ ಅವನಿಗೆ ವಿರೋಧಿಸುವುದು ಆಗಲಿಲ್ಲ. ಅವನು ಮುಂದೆ ಬಂದು ನನಗೇನು ಬೇಕೋ ಕೊಡುತ್ತೀನಿ, ಇದು ಒಂದು ಸಲ ಮಾತ್ರ, ನಾನು ಮತ್ತೆ ನಿನಗೆ ತೊಂದರೆ ಕೊಡೋಲ್ಲ ಅಂದ. ಆ ಮಾತು ಕೇಳಿ ನನಗೆ ತಲೆ ತಿರುಗಿತು. ಅವನು ನನ್ನ ಸೀರೆ ಹಿಡಿದು ಎಳೆದ. ನಾನು ಬರೀ ಲೂಸ್ ಬ್ಲೌಸ್ ಅಲ್ಲಿ ಅವನ ಮುಂದೆ ಇದ್ದೆ. ಅವನು ನನ್ನ ಸೊಂಟ ಮುಟ್ಟಿದಾಗ ನನಗೆ ಕೆರೆಂಟು ಹೊಡೆದ ಅನುಭವ ಆಯಿತು. ಸುಮ್ಮನೆ ಇದ್ದೆ. ಅವನು ಮುಂದೆ ಬಂದು ನನ್ನ ಹಿಡಿದು ತಬ್ಬಿದ. ನಾನು ಸುಮ್ಮನೆ ಇದ್ದೆ. ಅವನು ನನ್ನ ಕೆನ್ನೆಗೆ ಮತ್ತು ಕುತ್ತಿಗೆಗೆ ಕಚ್ಚಲು ಪ್ರಾರಂಭಿಸಿದ. ನಾನು ಇನ್ನೂ ಉದ್ರೇಕಗೊಂಡೆ. ಇಲ್ಲಿ ಹೇಳೋದಾದರೆ ಇದು ನನಗೆ ಮೊದಲ ಅನುಭವ. ಅವನು ನಿಧಾನವಾಗಿ ನನ್ನ ಮೈಯೆಲ್ಲ ಮುಟ್ಟಿದ. ನಾನು ಇನ್ನೂ ತಾಳಲಾರದೆ ಅವನನ್ನು ತಬ್ಬಿದೆ. ಆಗ ಅವನು ಬಾ ಬೆಡ್ರೂಮ್ಗೆ ಅಂದ. ನಾನು ನಾಚುತ್ತ ನಿಂತೆ. ಅವನು ನನ್ನ ಕೈ ಹಿಡಿದು ಕರೆದುಕೊಂಡು ಹೋದ. ಅಲ್ಲಿ ನನ್ನನ್ನು ಬೆಡ್ ಮೇಲೆ ಮಲಗಿಸಿ ನನ್ನ ಬ್ಲೌಸ್ ಕಳೆದು ಪೂರ್ತಿ ಬೆತ್ತಲೆ ಮಾಡಿದ. ತನ್ನ ಲುಂಗಿ ಬಿಚ್ಚಿ ತನ್ನ ಚಡ್ಡಿ ಬಿಚ್ಚಿದ. ಅವನ ತುಣ್ಣೆ ಸುಮಾರು 6 ಇಂಚು. ಅದು ದೊಡ್ಡದೇನಲ್ಲ, ಆದರೆ ತುಂಬಾ ದಪ್ಪ. ನಾನು ಮೊದಲು ಬಹಳ ತುಣ್ಣೆ ನೋಡಿದ್ದೇನೆ, ಆದರೆ ನಿಗುರಿದ ತುಣ್ಣೆ ಕಮ್ಮಿ. ಆದರೆ ಇದು ತುಂಬಾ ಹತ್ತಿರದಿಂದ ನೋಡಿರೋ ತುಣ್ಣೆ. ಅವನು ನನ್ನ ಮೇಲೆ ಮಲಗಿ ನನ್ನ ಮೂಲೆಗಳಿಗೆ ತನ್ನ ಬಾಯಿ ಹಾಕಿ ಚಿಪ್ಪಲು. ನನಗೆ ಮೈ ಎಲ್ಲ ಒಂದು ತರ ಆಗಿತು. ಅವನು ಹಾಗೆ ನನ್ನ ಮೂಲೆಗಳನ್ನು ಒಂದಾದ ಮೇಲೆ ಇನ್ನೂ ಒಂದು ಹಿಡಿದು ಚೀಪುತ್ತಿದ್ದ. ಅವನ ತಲೆ ಹಿಡಿದು ಒತ್ತಿಕೊಳ್ಳುತ್ತಿದ್ದೆ. ಅವನು ಕಚ್ಚೋದ್ರಿಂದ ನನಗೆ ನರಳಾಟ ಶುರು ಆಗಿತ್ತು. ಅವನು ನನ್ನ ಕಾಲುಗಳು ಅಗಲಿಸಿ ತನ್ನ ತುಣ್ಣೆಯಿಂದ ನನ್ನ ತೂತು ಮುಟ್ಟಿದ. ಆಗ ನಾನು ನಕ್ಕು ಬಿಟ್ಟೆ. ಅವನು ನನ್ನ ಮುಖ ನೋಡಿ ನಕ್ಕ. ಅವನು ಮತ್ತೆ ನಿಧಾನವಾಗಿ ತನ್ನ ತುಣ್ಣೆ ನನ್ನ ತುತಿನಲ್ಲಿ ಹಾಕಿದ. ಆಗ ನನಗೆ ತುಂಬಾ ನೋವು. ಆದರೂ ಅದು ನನಗೆ ಇಷ್ಟ ಆಗಿತು. ಅವನು ಹಿಂದೆ ಮುಂದೆ ಮಡಿ ತನ್ನ ಪೂರ್ತಿ ತುಣ್ಣೆ ನನ್ನ ತುಲ್ಲಿನಲ್ಲಿ ಬಿಟ್ಟ. ಆ ಬೆಚ್ಚನೆ ಅನುಭವ ನನಗೆ ತುಂಬಾ ಹಿತ ತಂದಿತು. ನಾನು ನನ್ನ ಕಣ್ಣು ಮುಚ್ಚಿ ಮಲಗಿದೆ. ಅವನು ನಿಧಾನವಾಗಿ ಹೊಡೆಯುತ್ತದೆ. ನಾನು ಆಹಾ ಅಂದು ನರಳುತ್ತ ಮಲಗಿದೆ. ಆಗ ಅವನು ನನ್ನ ಕಿವಿಯಲ್ಲಿ ಜೋರಾಗಿ ಮಾಡಬಹುದಾ ಅಂದ. ನಾನು ಸುಮ್ಮನಾದೆ. ಅವನು ಮತ್ತೆ ನಾಚಿಕೆ ಬೇಡ ಹೇಳು ಅಂದ. ನಾನು ಇನ್ನೂ ಸುಮ್ಮನಿದ್ದೆ. ಅವನು ಮತ್ತೆ ನಿನಗೆ ಮನೆ ಯಜಮಾನ ಜೊತೆ ಮಜಾ ಮಾಡು, ನಾಚಿಕು ಬೇಡ. ಆಗ ನಾನು ಸರಿ ಮಾಡಿ ಅಂದೆ. ಅವನು ಅದನ್ನು ಕೇಳುತ್ತಾಲೇ ತನ್ನ ವೇಗ ಜಾಸ್ತಿ ಮಾಡಿದ.
ನಾನು ಇನ್ನೂ ಜಾಸ್ತಿ ನರಳಿದೆ. ಅವನು ತನ್ನ ತುಣ್ಣೆ ಒಳಗೆ ತೆಗೆದು ತನ್ನ ವೀರ್ಯ ನನ್ನ ಮೈ ಮೇಲೆ ಬಿಟ್ಟ. ಅದು ನನ್ನ ತುಟಿನಿಂದ ನನ್ನ ಮೊಲೆಗಳ ತನಕ ಹರಡಿತು. ಅದರ ಘಾಟು ವಾಸನೆ ಮತ್ತು ಬೇಸಿ ನಾನು ಅನುಭವಿಸಿದ. ಅವನು ತನ್ನ ವೀರ್ಯ ನನ್ನ ಹೊಟ್ಟೆ ಹಾಗೂ ಮೊಲೆಗಳ ಮೇಲೆ ಸವರಿದ. ಅದು ಹೇಸಿಗೆ ಆದರೂ ಕಾಮಭರಿತವಾಗಿತ್ತು. ಅವನು ಹಾಗೆ ನನ್ನ ಮೊಲೆಗಳನ್ನು ತನ್ನ ಕೈಗಳಿಂದ ಹಿಡಿದು ಚೆನ್ನಾಗಿ ಇತ್ತು ಅಂದ.